ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ, ಆ ಯಾರೆಲ್ಲ ಲವ್ ಬ್ರೇಕಪ್ ಆಗಿ ಸಪರೇಟ್ ಆಗಿರ್ತೀರಾ, ಅವ್ರಿಗೆ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರುತ್ತೆ. ಸೊ ಆ ಕಡೆಯಿಂದ ಒಂದು ಫೋನ್ ಆಗ್ಲಿ ಮೆಸೇಜಸ್ ಆಗ್ಲಿ ಏನೂ ಇರೋದಿಲ್ಲ. ತುಂಬಾ ಗೊಂದಲಮಯವಾಗಿರುತ್ತೆ ಅಂತವ್ರಿಗೋಸ್ಕರ ಈ ರೀಡಿಂಗ್. ನಿಮ್ಮ ಪಾರ್ಟ್ನರ್ ಮನ್ಸಲ್ಲಿ ಏನ್ ಓಡ್ತಾ ಇದೆ, ನಿಮ್ಮ ಪಾರ್ಟ್ನರ್ ನಿಮ್ ಬಗ್ಗೆ ಏನ್ ಥಿಂಕ್ ಮಾಡ್ತಾ ಇದಾರೆ, ನಿಮ್ಗೆ ಏನ್ ಹೇಳೋದಕ್ಕೆ ಬಯಸ್ತಾ ಇದ್ದಾರೆ. ಲವ್ ಬ್ರೇಕಪ್ ಆಗಿ ಸಪೋಸ್ ಏನಾದ್ರೂ ಒಂದು ಗಲಾಟೆಯಾಗಿ ಹೋಗಿದ್ರೆ ಅವರು ನಿಮ್ಮ ಜೊತೆಗೆ ಏನ್ ಮಾತಾಡೋದಕ್ಕೆ ಬಯಸ್ತಾ ಇದಾರೆ, ಅವರ ಮನಸ್ಸಿನ ಮಾತು ಏನಾಗಿದೆ, ಅವ್ರು ಯಾವ ಸಿಚುವೇಶನ್ ಅಲ್ಲಿ ಇರ್ತಾರೆ ಅಂತ ಇವತ್ತು ನನ್ನ ರೀಡಿಂಗ್ ಆಗಿರತ್ತೆ. ಎಂದಿನಂತೆ ನಾನು 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ ಮೇಲೆ 2 ಸ್ಟೋನ್ ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರೋ ಕಾರ್ಡ್ ನಿಮ್ಗೆ ತುಂಬಾನೇ ರೆಸೊನೇಟ್ ಆಗ್ತಾ ಇದೆ? ಒಂದು ವೈಟ್ ಸ್ಟೋನ್ ಇಟ್ಟಿದ್ದೀನಿ, ಇನ್ನೊಂದು ಬ್ಲೂ ಸ್ಟೋನ್ ಇಟ್ಟಿದ್ದೀನಿ. ಯಾವ ಕಾರ್ಡ್ ನಿಮ್ ಮನಸ್ಸಿಗೆ ತುಂಬಾನೇ ರೆಸೊನೇಟ್ ಆಗ್ತಾ ಇದೆ, ಆ ಕಾರ್ಡ್ ನ ನಿಮ್ ಪರ್ಸನ್ ನೇಮ್ ನೆನೆಸ್ಕೊಂಡು ಒಂದು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಐ ಹೋಪ್ ನೀವು ಸೆಲೆಕ್ಟ್ ಮಾಡಿದೀರಾ ಅಂತ. ಎಂದಿನಂತೆ ನಾನು ಮೊದಲನೆಯ ಕಾರ್ಡ್ ರೀಡಿಂಗ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ವೈಟ್ ಸ್ಟೋನ್ ಸೆಲೆಕ್ಟ್ ಮಾಡಿದ್ರೋ ಅವರ ಕಾರ್ಡ್ ರೀಡಿಂಗ್ ಇದಾಗಿರತ್ತೆ. ನಿಮ್ಮ ಪಾರ್ಟ್ನರ್ ನಿಮ್ಮೊಟ್ಟಿಗೆ ಜಗಳ ಆಡಿ ಏನಾದ್ರು ದೂರ ಹೋಗಿದ್ರೆ, ಸಪೋಸ್ ಏನಾದ್ರು ಬ್ರೇಕಪ್ ಆಗಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ರೆ, ಆ ಪಾರ್ಟ್ನರ್ ನಿಮ್ಗೆ ಏನ್ ಹೇಳೋದಕ್ ಬಯಸ್ತಾ ಇದ್ದಾರೆ ಅಂತ ಇವತ್ತು ನನ್ನ ಕಾರ್ಡ್ ರೀಡಿಂಗ್ ಆಗಿರುತ್ತೆ, ಟ್ಯಾರೋ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಸೊ ಇದು ಎಲ್ಲರಿಗೂ ರೆಸೊನೇಟ್ ಆಗತ್ತೆ. ಅಂದ್ರೆ ಸಿಚುವೇಶನ್ ಇದೇ ಆಗಿರ್ಬೇಕು, ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೇಕು. ಯಾವ್ದಾದ್ರು ಒಂದು ಚಿಕ್ಕ ಪುಟ್ಟ ಜಗಳ ಆಡ್ಕೊಂಡು ಅವರಿಂದ ನಿಮ್ಗೆ ಏನು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ, ಅವ್ರು ಏನ್ ಹೇಳ್ಬೇಕು ಅಂತ ಅನ್ಕೊಂಡಿದ್ದಾರೆ, ಅವ್ರ ಮನಸ್ಸಿನ ಮಾತುಗಳು ಏನಾಗಿದೆ ಅನ್ನೋದು ಸಿಗ್ತಾ ಇಲ್ಲ ಅನ್ನೋದಾದ್ರೆ. ಸೊ ಕಿಂಗ್ ಆಫ್ ಕಪ್ಸ್ ಬರ್ತಾ ಇದೆ. ಅವರು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಆತ ಇರ್ಬೋದು, ಆಕೆ ಇರಬಹುದು, ಹಸ್ಬೆಂಡ್ ವೈಫ್ ಯಾರೇ ಇರಬಹುದು. ನೀವ್ ಯಾರ ಜೊತೆ ಜಗಳ ಆಡಿ ಬ್ರೇಕಪ್ ಆಗಿರತ್ತಲ್ಲ ಲವ್ ಅಲ್ಲಿ, ಅವರು ಕೂಡ ನಿಮ್ಮನ್ನ ತುಂಬಾನೇ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅವರು ಒಂದು ಸರಿಯಾದ ನಿರ್ಧಾರನ ತಗೊಳ್ತಾ ಇದ್ದಾರೆ. ನೀವು ರೈಟ್ ಟೈಮ್ಗೆ ಜಗಳ ಆಡ್ಕೊಂಡಿದೀರಾ ಅಥವಾ ದೂರ ಆಗಿದ್ದೀರಾ ಇರ್ಬೋದು. ಯಾಕೆಂದ್ರೆ ಈ ತರ ಸಿಚುವೇಶನ್ ಮತ್ತೆ ನೆಕ್ಸ್ಟ್ ಬರಲ್ಲ. ಇದೇನಾದ್ರೂ ಮುರಿದು ಹೋಗಿದ್ಯಾ, ಬಿಟ್ಟೋಗ್ಬಿಟ್ರ ಅಂತ ಏನಾದ್ರು ಅನ್ಕೊಂಡಿದ್ರೆ ಇಲ್ಲ. ಅವರು ಯಾವುದೋ ಒಂದು ಬಿಸಿ ವಿಚಾರದಲ್ಲಿ ಅವರ ಫ್ರೆಂಡ್ಸ್ ಒಟ್ಟಿಗೆ ಇರ್ಬೋದು, ಫ್ಯಾಮಿಲಿ ಒಟ್ಟಿಗೆ ಇರ್ಬೋದು, ಒಂದು ಸೆಲೆಬ್ರೇಷನ್ ಅಲ್ಲಿ ಇದ್ದಾರೆ. ಸೊ ಹಂಗಾಗಿ ಅವ್ರಿಗೆ ನಿಮ್ಮ ನೆನಪು ಕಾಡ್ತಾ ಇಲ್ಲ. ಇಷ್ಟೊತ್ತಿಗಾಗ್ಲೇ ನಿಮ್ಗೆ ಫೋನ್ ಆಗಿರ್ಬೋದು, ಮೆಸೇಜ್ ಆಗಿರ್ಬಹುದು, ಎಲ್ಲ ಬರ್ತಿತ್ತು. ಈಗ ಅವರು ಕೂಡ ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಒಂದು ಒಳ್ಳೆ ನಿಮ್ ಜೊತೆ ಕಳೆದಿರೋ ಕ್ಷಣಗಳನ್ನೆಲ್ಲ ನೆನ್ಪು ಮಾಡ್ಕೊಳ್ತಾ ಇದ್ದಾರೆ. ರೈಟ್ ಟೈಮ್ಗೆ ಜಗಳ ಯಾಕೆ ಆಗಿದ್ದು ಒಳ್ಳೇದು ಅಂತ ಹೇಳಿದೆ ಅಂತ ಅಂದ್ರೆ, ಅವ್ರಿಗೆ ಒಂದಷ್ಟು ಟೈಮ್ ಸಿಕ್ದಂಗ ಆಗತ್ತೆ. ನೀವಿಬ್ರು ಬ್ರೇಕಪ್ ಆಗಿರ್ಬಹುದು, ಜಗಳ ಆಗಿರ್ಬಹುದು, ಯಾವ್ದೋ ಒಂದು ಮನಸ್ತಾಪದಿಂದ ನೀವಿಬ್ರು ದೂರ ಆಗಿದ್ರೆ ಅವ್ರಿಗೊಂದಷ್ಟು ಟೈಮ್ ಸಿಕ್ಕತ್ತೆ. ಟೈಮ್ ಸಿಕ್ಕಿದೆ ಈಗ ಆಲ್ರೆಡಿ ನಿಮ್ ಬಗ್ಗೆ ಯೋಚನೆ ಮಾಡೋದಕ್ಕಿರ್ಬಹುದು. ನಿಮ್ ಒಟ್ಟಿಗಿದ್ದಾಗ ಬರೀ ಮಾತಾಡಿ ಕನ್ವರ್ಸೇಷನ್ ಮಾಡ್ಕೊಂಡು ಜಗಳ ಮಾಡೋದೇ ಇರ್ತಿತ್ತು. ಸೊ ಇವಾಗ ಅವ್ರಿಗೆ ಟೈಮ್ ಸಿಕ್ಕಿದೆ, ಅವ್ರು ರೈಟ್ ಡಿಸಿಷನ್ ತಗೊಂಡು ಬರ್ತಾರೆ. ಯಾಕೆ ನಿಮ್ಗೆ ಇನ್ನೂ ಕನೆಕ್ಟ್ ಆಗೋದ್ ಲೇಟ್ ಆಗ್ತಾ ಇದೆ ಅಂತಂದ್ರೆ, ಫ್ಯಾಮಿಲಿ, ಫ್ರೆಂಡ್ಸ್, ಸೆಲೆಬ್ರೇಷನ್ ಅಥವಾ ಮನೆ, ಆ ಒಡನಾಟದಲ್ಲಿ ಅವ್ರು ಬಿಸಿ ಇದ್ದಾರೆ. ಸೊ ಇದು ಮತ್ತೆ ಶುರು ಆಗತ್ತೆ. ಅವ್ರಿಗೆ ನಿಮ್ಮ ಯೋಚನೆ ಇದೆ, ಮತ್ತೆ ಶುರು ಆಗತ್ತೆ. ನಿಮ್ಮನ್ನ ತುಂಬಾ ಮಿಸ್ ಮಾಡ್ಕೊಂಡು ಅವ್ರ ನಿಮ್ಮ ಹತ್ರ ಬರೋ ಸಾಧ್ಯತೆ ತುಂಬಾ ಇದೆ. ಅವ್ರ ಕಡೆಯಿಂದ ನಿಮ್ಗೆ ಮೆಸೇಜ್ ಆಗಿರ್ಬೋದು, ಕಾಲ್ ಆಗಿರ್ಬೋದು, ಏನೇ ಇರ್ಬೋದು. ಅವ್ರು ನಿಮಗೆ ಏನ್ ಹೇಳೋದಕ್ ಬಯಸ್ತಾ ಇದ್ದಾರೆ ಅಂತಂದ್ರೆ, ನಾನೇ ತಪ್ಪು ಮಾಡ್ಬಿಟ್ನಾ, ಅಥವಾ ಒಂದ್ ಕಾಲ್ ಮಾಡ್ಬೋದಾಗಿತ್ತಲ್ಲ, ಅಥವಾ ನಾನ್ ಕಾಲ್ ಮಾಡ್ಬೋದಾಗಿತ್ತಲ್ಲ ಅವಳಿಗೆ, ಈ ತರ ಅವನಿಗೆ ಈ ತರದ್ದೆಲ್ಲ ಅವ್ರ ಮನಸ್ಸಿನ ಮಾತಾಗಿದೆ ಅಂತ ಹೇಳ್ಬೋದು. ಈ ಲವ್ ರಿಲೇಶನ್ಶಿಪ್ ಏನಿದೆ ಇದು ದೂರ ಆಗುವಂತದ್ದಲ್ಲ, ಇದು ಮತ್ತೆ ಕನೆಕ್ಟ್ ಆಗುತ್ತೆ ಅಂತ ತೋರಿಸ್ತಾ ಇದೆ. ಈ ಕಾರ್ಡ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದಿರೋ ನಿಮ್ಮ ಪಾರ್ಟ್ನರ್ ನೇಮ್ ಹೇಳ್ಕೊಂಡು ಮತ್ತೆ ಇದು ರೀಕನೆಕ್ಟ್ ಆಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಇದು ಮೊದಲನೆಯ ಕಾರ್ಡ್ ರೀಡಿಂಗ್ ಆಗಿತ್ತು. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡಿದ್ರಿ, ಈ ಸ್ಟೋನ್ ಇರೋ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದ್ರಿ, ಅವರ ಮತ್ತು ಅವರ ಪಾರ್ಟ್ನರ್ ನಡುವೆ ಜಗಳ ಆಗಿ ಅಥವಾ ಬ್ರೇಕಪ್ ಏನಾದ್ರೂ ಆಗಿ ಇಬ್ರು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಅಲ್ಲಿ ಇದ್ದು, ಪರಸ್ಪರವಾಗಿ ಒಬ್ರನ್ನೊಬ್ರು ನೋಡಕ್ ಆಗದೆ ಇದ್ದು, ಅವರ ಮನಸ್ಸಿನ ಮಾತು ಈಗೇನಾಗಿದೆ ಅಂತ ಹೇಳಿ ಇವತ್ತು ನಾನು ನನ್ನ ರೀಡಿಂಗ್ ಅಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. Page of Wands, the card. Oh, ಆಕ್ಚುಲ್ ಆಗಿ
ಅವರು ನಿಮ್ಮ ಪಾರ್ಟ್ನರ್ ಏನಿದ್ದಾರೆ ಅವರು ಒಂದಷ್ಟು ದುಡುಕು ಸ್ವಭಾವದವರು ಅಂತ. ಅಂದ್ರೆ ಆ, ಬೇಗ ಬೇಗ ನಿರ್ಧಾರ ತಗೊಳ್ಳೋದಾಗಿರ್ಬಹುದು, ಬೇಗ ಬೇಗ ಮೈಂಡ್ ಫ್ಲಕ್ಚುಯೇಟ್ ಮಾಡ್ಕೊಳ್ಳೋದಾಗಿರ್ಬಹುದು, ಈ ತರದ್ದೆಲ್ಲ ಅವರಲ್ಲಿ ನಡೀತಾ ಇದೆ. ಬಟ್ ಆದ್ರೆ ಈ ಸಂದರ್ಭಗಳೇನಿದೆ, ಅವರು ಕೂಡ ನಿಮ್ಗೆ ಆ ನಿಮ್ ಎಷ್ಟೋ ಸಲ ಜಗಳ ಆದಾಗ ಅವರು ನಿಮ್ ಮನ್ಸು ಒಲಿಸಿದ್ದಾರೆ. ಸಾಕಪ್ಪ ಅನ್ನೋ ರೀತಿ ಈಗ ಆಗಿರೋ ಜಗಳ, ಸಾಕು ನಿಮ್ಮ ಜೊತೆ ರಿಲೇಶನ್ಶಿಪ್ ಬೇಡ ಅನ್ನೋ ರೀತಿ ಜಗಳ ಆಗಿದೆ. ಸೊ ಇಲ್ಲಿ ಡೆತ್ ಕಾರ್ಡ್ ಬಂದಿದೆ, ಹ್ಯಾಂಗ್ಡ್ ಮ್ಯಾನ್ ಬಂದಿದೆ ಅಂದಾಗ ಏನಾಗತ್ತೆ, ಈ ರಿಲೇಶನ್ಶಿಪ್, ಈ ನೋವು ಏನಿದೆ ಇಲ್ಲಿಗೆ ಎಂಡ್ ಆಗತ್ತೆ. ಇದು ಎಂಡ್ ಆಗಿದೆ. ಎಂಡ್ ಆಗಿ ಮುಂದೆ ಕೂಡ ಚೆನ್ನಾಗಿರುತ್ತಾ ಈ ರಿಲೇಶನ್ಶಿಪ್, ಮತ್ತೆ ಮುಂದೆ ಚೆನ್ನಾಗಿ ಮಾಡ್ಕೊಂಡು ಹೋಗತ್ತಾ ಅಂದ್ರೆ ಮತ್ತು ಅದೇನೆ, ಇದು ಜಾಸ್ತಿ ದಿವಸ ಉಳಿಯೋದಿಲ್ಲ. ಬಟ್ ಆದ್ರೆ ನಿಮ್ ಇಬ್ರು ಫ್ಯೂಚರ್ ಏನಿದೆ ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ನೀವು ಈ ವ್ಯಕ್ತಿಯನ್ನ ಏನಾದ್ರೂ ಮತ್ತೆ ನಂಬಿ ಏನಾದ್ರೂ ಅವ್ರು ನನ್ ಬಗ್ಗೆ ಯೋಚನೆ ಮಾಡ್ತಾ ಇದಾರಾ, ನನ್ ಬಗ್ಗೆ ಅವರು ಏನಾದ್ರು ಮೆಸೇಜ್ ಮಾಡ್ಬೇಕು ಅನ್ಕೊಂಡಿದ್ರ, ಕಾಲ್ ಮಾಡ್ತಾರ, ಈ ತರ ಏನಾದ್ರು ಎಕ್ಸ್ಪೆಕ್ಟೇಷನ್ ಮಾಡ್ಕೊಂಡಿದ್ರೆ ನಿಮ್ಮಂತ ಮೂರ್ಖರು ಯಾರು ಇಲ್ಲ. ಇದು ಫ್ಯೂಚರ್ ಔಟ್ಕಮ್ ಇದಾಗಿರೋದು, ಫೂಲ್ ಬಂದಿರೋದ್ರಿಂದ. ಸೊ ನಿಮ್ಮಂತ ಮೂರ್ಖರು ಯಾರು ಇಲ್ಲ. ಹಾಗಾಗಿ ಈ ವ್ಯಕ್ತಿನ ನೀವು ನಂಬೋದಕ್ಕೆ ಹೋಗ್ಬೇಡಿ. ನಿಮ್ ಲೈಫ್ ತುಂಬಾನೇ ಚೆನ್ನಾಗಿದೆ. ನಿಮ್ಗೆ ಭಗವಂತ ಅನ್ನೋನೆ ಒಂದ್ ಒಳ್ಳೆ ಲೈಫ್ ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ. ಈಗ ನೀವ್ ಏನೇ ಡಿಪ್ರೆಷನ್ ಅಲ್ಲಿ ಇರ್ಬಹುದು, ಏನೇ ಮಂಕಾಗಿರ್ಬಹುದು, ಈ ವಿಚಾರಗಳಿಂದೆಲ್ಲ ನೀವು ನೊಂದು ಬಿಟ್ಟಿದ್ದೀರ. ನಿಮ್ಮ ಪಾರ್ಟ್ನರ್ ಮನಸ್ಥಿತಿ ಹೆಂಗೆ ಅಂದ್ರೆ ಅವ್ರು ಬೇಗ ಮೈಂಡ್ ಚೇಂಜ್ ಮಾಡ್ಕೊಳ್ತಾರೆ. ಸೊ ನೀವು ಮತ್ತೆ ಆ ವ್ಯಕ್ತಿನ ಏನಾದ್ರು ನಂಬಿ ಅವ್ರು ನಿಮ್ಮನ್ನ ಆದಷ್ಟು ತುಂಬಾ ಫ್ಲರ್ಟ್ ಮಾಡ್ತಾ ಇದಾರೆ, ಇದನ್ನ ನೀವು ನಂಬಲೇಬೇಕಾಗತ್ತೆ. ಮತ್ತೆ ಬರ್ತಾರೆ, ಮಾತಾಡ್ತಾರೆ, ಈ ತರದೆಲ್ಲ ಕನ್ಸ್ ಕಟ್ಕೊಂಡು ನಿಮ್ಗೆ ಒಳ್ಳೇದಾಗ್ಬೇಕಾಗಿರೋದನ್ನ ಯಾಕೆ ಡಿಲೇ ಮಾಡ್ಕೊಳ್ತೀರಿ? ಸೊ ಈ ವ್ಯಕ್ತಿನ ನೀವು ನಂಬೇಡಿ, ಮತ್ತು ಮಾತಾಡಿಸಿದ್ರು ನೀವು ನಂಬೇಡಿ. ಇದು ಒಂದ್ ಒಳ್ಳೆ ಕ್ವಾಲಿಟಿ ಟೈಮ್ ಏನಾದ್ರು ನಿಮಗೆ ಕೊಡ್ತಾರೆ ಅಂದ್ರೆ ಅಲ್ಲ, ಕೊಡಲ್ಲ ಅವರು. ನಿಮ್ ಜೊತೆ ಕ್ವಾಲಿಟಿ ಟೈಮ್ಗಳನ್ನ ಕೊಡಲ್ಲ ಅವರು. ಸೊ ಈ ರಿಲೇಶನ್ಶಿಪ್ ಆಗಿರ್ಬೋದು, ಲವ್ ಆಗಿರ್ಬೋದು, ತುಂಬಾ ಗೊಂದಲಮಯವಾಗಿದೆ ಅಂತ ಹೇಳ್ಬೋದು. ಆತ ನಿಮ್ಮನ್ನ ನೆನಪು ಮಾಡ್ಕೊಳ್ಳೋ ಅಂತ ವ್ಯಕ್ತಿ ಅಂತೂ ಅಲ್ಲ. ಯಾವ್ದೋ ಒಂದ್ ಟೈಮಲ್ಲಿ ನೆನಪಾಗ್ಬೋದು ಅಷ್ಟೇ. ನಿಮ್ಮ ಮತ್ತೆ ರೀಕನೆಕ್ಟ್ ಮಾಡ್ಕೋಬೇಕು ಆ ತರದ್ದೆಲ್ಲ ಯಾವ್ದು ಮನ್ಸಲ್ಲಿ ಇಲ್ಲ ಅವ್ರಿಗೆ. ಓಕೆ, ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದ್ರೆ, ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಾ ಇರೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.